ಸೂಪರ್ ಆಗಿದೆ ಸರ್ ಸಿನಿಮಾ. ಒಳ್ಳೆ ಮೂವಿ, ಒಳ್ಳೆ ಡೈರೆಕ್ಷನ್ನು, ಒಳ್ಳೆ ಮೇಕಿಂಗು. ಅಜಯ್ ರಾವ್ ಅವರು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇವತ್ತು ಇಂಥ ಸಿನಿಮಾಗಳು ಸಮಾಜಕ್ಕೆ ನಿಜವಾಗ್ಲೂ ಬೇಕು ಸರ್. ಎಲ್ಲಿ ತಪ್ಪು ನಡೀತದೋ ಅಲ್ಲಿ ಒಂದು ಶಿಕ್ಷೆ ಅಂತ ಹಾಕಬೇಕು. ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಹಾಕಬೇಕು. ಒಳ್ಳೆ ಒಂಥರ ಸಿನಿಮಾ ನೋಡ್ತಾರೆ. ಮುಂದೆ ಏನಾಗುತ್ತೋ ಅನ್ನೋ ಒಂದು ಕುತೂಹಲ, ಒಳ್ಳೆ ಕುತೂಹಲ ಇದೆ. ಮುಂದೆ ಏನಾಗುತ್ತೋ ಅಂತ ಒಂದು ಸಸ್ಪೆನ್ಸು. ಸಿನಿಮಾ ಚೆನ್ನಾಗಿದೆ. ಹೀರೋ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಲ್ ಓವರ್ ಒಳ್ಳೆ ಸಿನಿಮಾ. ಈ ಸಿನಿಮಾಗೆ ಒಳ್ಳೇದಾಗಲಿ ಸರ್. ಈ ಸಿನಿಮಾ 100 ಡೇಸ್ ಓಡಲಿ ಸರ್. ಥ್ಯಾಂಕ್ ಯು ಸರ್. ಅಜಯ್ ರಾವ್ ಆ್ಯಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ. ಆದರೆ ಅಣ್ಣ ತಂಗಿ ತುಂಬ ಇದೆ. ಆದರೆ ಸಸ್ಪೆನ್ಸ್ ಮೂವಿ ಇದೆ. ಆದರೆ ಯಾವುದಕ್ಕೂ ಕಾನೂನು ಮೀರಬಾರ್ದು. ಕ್ಲಿಯರ್ ಲಾಸ್ಟ್ ಎಂಡಿಗೆ ಮೂವಿ ಸೂಪರಾಗಿ ಬಂದಿದೆ. ಕೂತ್ಕೊಂಡು ನೋಡುವಂಥ ಮೂವಿ. ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ. ಹಾಡು, ಸಾಂಗ್ಸು, ಫೈಟು, ಅಜಯ್ ಅವರ ಆ್ಯಕ್ಟಿಂಗ್ ಇರ್ಬೋದು ಮತ್ತೆಲ್ಲ ಸೂಪರ್ ಇದೆ. ಇಂಥ ಪಿಕ್ಚರ್ ಮತ್ತೆ ಬರ್ತಾ ಇರಬೇಕು. ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದೊಂದೇ ಪಿಕ್ಚರ್ ಬರಬಾರ್ದು, ವರ್ಷಕ್ಕೆ ಬರ್ತಾ ಇರಬೇಕು ಈ ಥರ ಪಿಕ್ಚರ್. ಅಜಯ್ ಅವರು ಇನ್ನೂ ಹೆಚ್ಚಿನ ಸಿನಿಮಾ ಮಾಡಲಿ, ಒಳ್ಳೆ ಯಶಸ್ಸಾಗಲಿ, ಒಳ್ಳೆಯದಾಗಲಿ. ಚೆನ್ನಾಗಿದೆ. ಅಜಯ್ ರಾವ್ ಅವರು ತುಂಬ ಡಿಫ್ರೆಂಟ್ ಆ್ಯಂಗಲಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವ್ರದ್ದೊಂದು ರಗಡ್ ಆ್ಯಂಡ್ ಸೈಕಿಕ್ ವಿಲನ್ ಲುಕ್ಕಲ್ಲಿ ಬಂದರು. ಆಮೇಲೆ ಒಂದು ಡಿಫ್ರೆಂಟ್ ಆ್ಯಂಗಲಲ್ಲಿ ಸ್ಟೋರಿ ಹೋಯಿತು. ಒಂದು ಎಂಡಿಂಗು ತುಂಬ ಚೆನ್ನಾಗಿದೆ. ಎಲ್ಲರೂ ಮಸ್ಟ್ ಆ್ಯಂಡ್ ಶುಡ್ ವಾಚ್ ಮಾಡಿ. ತುಂಬ ಕಷ್ಟಪಟ್ಟು ಮೂವಿ ಮಾಡಿದ್ದಾರೆ. ಮತ್ತು ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಅಜಯ್ ರಾವ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತಾಯಿ ಎಮೋಷ್ನಲ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಒಂದು ಎಂಡಿಂಗ್ ಅಂತೂ ಚೆನ್ನಾಗಿದೆ. ನೋಡ್ಬೋದು, ಎಲ್ಲರೂ ನೋಡ್ಬೋದು. ಫ್ಯಾಮಿಲಿ ಎಲ್ಲರೂ ಬಂದು ವಾಚ್ ಮಾಡ್ಬೋದು. ಆಗುತ್ತೆ ಮೇಡಮ್, ಡೆಫಿನೆಟಾಗಿ ಆಗುತ್ತೆ. ಟಚ್ ಅಂತ ಆರ್ಟ್ ಟಚ್ ಅಂತ ಹಾಗೆ ಆಗುತ್ತೆ. ಸಿನಿಮಾ ನೋಡಬೇಕು. ತುಂಬ ಸಿನಿಮಾಗಳು ಇವ್ರದ್ದೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು. ಬಟ್ ಈಗ ಗಾಂಧಿನಗರದಲ್ಲಿ ಬಂದಿದೆ. ತುಂಬ ಖುಷಿ ಅನಿಸುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಕ್ಲೈಮ್ಯಾಕ್ಸಲ್ಲಿ ಯಾರು ಅಣ್ಣ ತಂಗಿ ನೋಡಿ, ರಕ್ತ ಸಂಬಂಧ ಹಂಚ್ಕೊಂಡು ಹುಟ್ಟಿದ್ರೆ ಅಣ್ಣ ತಂಗಿ ಅಲ್ಲ. ಯಾರು ಮನಸ್ಸಿಂದ ಬರುತ್ತಲ್ಲ, ಮನಸ್ಸಿಂದ ಭಾವನೆಗಳಿಂದ, ಅವರು ರಿಯಲ್ ಅಣ್ಣ ತಂಗಿ. ಅದನ್ನು ಸ್ಟೋರಿ ನೋಡಿದಾಗ ಎಂಥವ್ರಿಗಾಗಲಿ ಕಣ್ಣಾಗ ನೀರು ಕಿತ್ಕೊಂಡು ಬರುತ್ತೆ. ಆ ಸ್ಟೋರಿ ಇದೆ. ಬಟ್ ಹೇಳ್ತೀನಿ, ತಾಯಿಗೋಸ್ಕರ ಈ ಪ್ರಪಂಚದಲ್ಲಿ ತಾಯಿಗಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ ಅಂತ. ಈ ಕಾಲದಲ್ಲಿ ಹೆಂಗಾಗಿದೆ ಗೊತ್ತಾ, ಎತ್ತ ತಾಯಿಗೋಸ್ಕರ ಯಾರು ಏನು ಮಾಡಲ್ಲ, ಸಾಕಿ ತಾಯಿಗೋಸ್ಕರ ಏನೇನೋ ಮಾಡ್ತಾನೆ. ತುಂಬ ಖುಷಿ ಆಯಿತು. ಯಾಕೆಂದರೆ ಜೀವನದಲ್ಲಿ ತ್ಯಾಗ ಮಾಡಬೇಕು. ತುಂಬ ಚೆನ್ನಾಗಿದೆ. ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಎಲ್ಲರದು ತುಂಬ ಚೆನ್ನಾಗಿದೆ. ಆಮೇಲೆ ಆ್ಯಕ್ಚುಲಿ ಹೀರೋ ತಂಗಿ ಕ್ಯಾರೆಕ್ಟರ್ ಮಾಡಿರೋರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡವ್ರೆ. ಹೀರೋ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡವ್ರೆ. ಒಳ್ಳೆಯದಾಗಲಿ. ಈ ಗಾಂಧಿನಗರಕ್ಕೆ ಈ ಶುಕ್ರವಾರ ಒಳ್ಳೆ ಸಿನಿಮಾ ಬಂದಿದೆ. ಹಳೆ ಆ್ಯಕ್ಟರ್ಗಳೆಲ್ಲ ಇದೇ ರೀತಿ ಸಿನಿಮಾಗಳು ಕೊಡ್ತಾ ಇರಬೇಕು. ನಮ್ಮಂಥ ಅಭಿಮಾನಿಗಳು ನೋಡಿಬಿಟ್ಟು ರಿವ್ಯೂ ಕೊಡ್ತಾ ಇರಬೇಕು. ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ಒಳ್ಳೆಯದಾಗಲಿ ಸಿನಿಮಾಗೆ. ರಾಧೆ ಸಿನಿಮಾ. And thank you so much. I'll recommend everyone to watch this movie a lot. And yeah, thank you so much. Thank you. ಇಷ್ಟು ಎಲ್ಲರೂ ಕರೀತಾರೆ. ಆದರೆ ಇದು ಒಂದು ನಮಗೇನೋ ಒಂಥರ ತುಂಬ ಖುಷಿ ಅನಿಸ್ತು. ಎಲ್ಲರನ್ನೂ ಕರೆದ್ಬಿಟ್ಟು ಎಲ್ರಿಗೂ ಆಹ್ವಾನ ಮಾಡಿದ್ರಲ್ಲ, ಅದು ಆಟೋ ಡ್ರೈವರಲ್ಲಿ ಒಂದು ಖುಷಿ ಅನ್ನಿಸ್ತು. ಎಲ್ಲರ ಮಣ್ಣ ತಮ್ಮರು ಎಲ್ಲರೂ ಬಂದಿದ್ದಾರೆ. ಚಂದ್ರಕಲಾ ಅಂಥೇಳಿ. ಹೌದು, ನಾನು ಎಲ್ಲೇ ಎಲ್ಲರೂ ಬನ್ನಿ, ಎಲ್ಲರೂ ಖುಷಿಯಾಗಿ ಫಿಲಿಮ್ ನೋಡಿ. ಆಟೋ ಡ್ರೈವರ್ಸ್ ಅಂತಲ್ಲ, ಎಲ್ಲ ಫ್ಯಾಮಿಲಿಗಳು ಬಂದು ಈ ಫಿಲಿಮ್ ನೋಡಿ ಚೆನ್ನಾಗಿರುತ್ತೆ. ಖುಷಿ ಅನ್ನಿಸ್ತು ಸರ್. ಇತ್ತೀಚೆಗೆ ಒಳ್ಳೊಳ್ಳೆ ಸಿನಿಮಾಗಳು, ಕನ್ನಡ ಸಿನಿಮಾಗಳು ಬರ್ತಾ ಇದೆ ಥಿಯೇಟ್ರಿಗೆ. ಹೌದು ಸರ್. ಇದರದ್ದು ಒಂದು ಬೆಳವಣಿಗೆ ನೋಡಿ ಏನು ಅನಿಸ್ತಾ ಇದೆ? ಖುಷಿ ಅನಿಸುತ್ತೆ ಸರ್. ನಮ್ಮ ಇನ್ನೂ ಒಳ್ಳೆ ಫಿಲ್ಮ್ಸ್, ಕನ್ನಡ ಮೂವಿ ಏನಿದೆ ಅಲ್ಲ, ಇನ್ನೂ ಹೊಸಬ್ರು ಬರಲಿ, ಇವ್ರೂ ಬೆಳೀಲಿ, ಎಲ್ಲರೂ ಬೆಳೀಲಿ ಅಂತ ನಾನು ಹೇಳ್ತೀನಿ ಸರ್. ನೀವೊಬ್ಬರು ಕನ್ನಡತಿಯಾಗಿ ಹೊರ ಕನ್ನಡಿಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ಕನ್ನಡತಿಗಿಂತ ಎಲ್ಲರೂ ಕನ್ನಡ ಮೂವಿಗೆ ಎಲ್ಲರೂ ಫಸ್ಟು ಇದನ್ನು ಕೊಡಿ. ಯಾವುದ್ಯಾವುದೋ ಹಿಂದಿ ತೆಲುಗು ಇದ್ದೇ ಇರುತ್ತೆ. ನಮ್ಮ ಕನ್ನಡ ಫಸ್ಟು. ಹಾಗಾಗಿ ಕನ್ನಡನ ನಾವು ಕನ್ನಡ ಮಾತಾಡ್ತೀವಿ ಅಂದಾಗ ಕನ್ನಡಕ್ಕೆ ನಾವು ಬೆಲೆ ಕೊಡಬೇಕು ಸರ್. ಜೈ ಸಾರಥಿ. ಅಜಯ್ ರಾವ್ ಕೃಷ್ಣ ಸರ್ ತುಂಬ ಹಳೆ ಆ್ಯಕ್ಟರು. ಇಂಥವ್ರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು. ತುಂಬ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಂಥವ್ರು. ನಮ್ಮ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಕೊಡುಗೆ ಇದೆ ಅವ್ರದ್ದು. ತುಂಬ ನೀವು ನೋಡ್ತಾ ಇರ್ಬೋದು, ಹಳೆ ಸಿನಿಮಾಗಳಲ್ಲಿ ಇವಾಗಲೂ ಕೂಡ ಲವ್ ಅನ್ನೋಕ್ಕೆ ನಾಂದಿ ಆಡ್ದವ್ರು ಇವರು. ಪ್ರತಿಯೊಂದು ನೋಡಿ, ನಾನು ಇವತ್ತಿಗೂ ಯಾರಾದರೂ ಒಬ್ಬ ಲವ್ ಫೇಲರ್ ಆದರೆ ಫಸ್ಟು ಸ್ಟೇಟಸ್ ಹಾಕೊಳ್ಳೋದೇ ಇವ್ರ ಸಾಂಗ್ಗಳು. ಪ್ರತಿಯೊಬ್ಬರು ನೋಡಿ, ಅಷ್ಟು ಒಳ್ಳೆ ಹೀರೋ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು. ಯಾಕೆಂದರೆ ತುಂಬ ದಿನಗಳಾದ ತಕ್ಷಣ ಬಂದಿದ್ದಾರೆ ಇಂಡಸ್ಟ್ರಿಗೆ. ಬಟ್ ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ನಾವೆಲ್ಲ ಹುಡುಕಾಡ್ತಾ ಇದ್ವಿ, ಎಲ್ಲೋದ್ರು ನಮ್ಮ ಅಜಯ್ ರಾಜ್ ಕೃಷ್ಣ ಸರ್ ಅಂತೇಳಿ. ತುಂಬ ಬೇಜಾರಾಗೋದು ನಮಗೆಲ್ಲೋ. ನನಗೆ ಇವತ್ತು ತುಂಬ ಖುಷಿ ಆಯಿತು. ಗಾಂಧಿನಗರಕ್ಕೆ ಬಂದಿದ್ದಾರೆ. ಬಟ್ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ಕಂಟೆಂಟ್ ಏನು ಗೊತ್ತಾ, ತುಂಬ ಚೆನ್ನಾಗಿದೆ. ಫುಲ್ ಸಿನಿಮಾ ಹೇಳೋಕ್ಕಾಗಲ್ಲ. ಸಿನಿಮಾ ಬಂದು ಎಲ್ಲರೂ ನೋಡಬೇಕು.
ಕ್ಲೈಮ್ಯಾಕ್ಸಲ್ಲಿ ಹೇಳ್ತೀನಿ, ಅಣ್ಣ ತಂಗಿ ಸೆಂಟಿಮೆಂಟ್ ಇದೆ. ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಬರ್ಸುತ್ತೆ, ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಬರ್ಸುತ್ತೆ. ನೋಡಿ, ರಕ್ತ ಹಂಚ್ಕೊಂಡು ಹುಟ್ಟಿರೋರು ಇವತ್ತು ಎಲ್ಲೆಲ್ಲೋ ಅಣ್ಣ ತಂಗಿ ಸಂಬಂಧಕ್ಕೆ ಬಾಂಧವ ಆ ಥರ ಭಾವನೆಗಳೇ ಇಲ್ಲ. ನೋಡಿ, ಒಂದು ತಾಯಿ ಎತ್ತ ತಾಯಿನ ತಾಯಿ ಅಂತ ಸಾಕಲ್ಲ, ಅನಾಥಾಶ್ರಮಗಳಿಗೆ ಸೇರ್ತಾರೆ. ಅಂಥದ್ರಲ್ಲಿ ಮಲತಾಯಿಗೋಸ್ಕರ ಏನೆಲ್ಲ ಮಾಡ್ತಾನೆ, ತಂಗಿಗೋಸ್ಕರ. ಬಟ್ ಅದನ್ನೇ ಹೇಳೋದು, ಜೀವನದಲ್ಲಿ ತುಂಬ ದೊಡ್ಡ ಸಿನಿಮಾ ಬಂದಿದೆ ರಾಧೆ ಸಿನಿಮಾ. ಫಸ್ಟು ಸಿನಿಮಾ ನೋಡಿ. ಈ ಸಿನಿಮಾ ಮುಖಾಂತರ ಹೇಳೋದೇನೆಂದರೆ, ಮನುಷ್ಯನಲ್ಲಿ ಕೆಟ್ಟದ್ದನ್ನು ತುಂಬ ಜನ ಫೋಕಸ್ ಮಾಡ್ತಾರೆ, ಒಳ್ಳೆಯದನ್ನು ಯಾರು ಫೋಕಸ್ ಮಾಡಲ್ಲ. ಮನುಷ್ಯ ಕೆಟ್ಟವನಾಗಬೇಕು ಅಂದರೆ ಅವನ ಹಿಂದೆ ಒಳ್ಳೆ ಕೆಲಸನ ಕೆಟ್ಟ ಕೆಲಸ ಮಾಡೋ ಥರ ಮಾಡಿರ್ತಾರೆ ಪ್ರತಿಯೊಬ್ಬರು. ರಾಧೆ ಸಿನಿಮಾ ತುಂಬ ಚೆನ್ನಾಗಿದೆ. ನಮ್ಮ ಅಜಯರಾವ್ ಸರ್ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಸಿನಿಮಾ ಬಂದು ನಿಲ್ಲಿಸಿ, ಸಿನಿಮಾನ ಗೆಲ್ಲಿಸಿ, ಇಂಥ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಸರ್ ಎಲ್ಲರಲ್ಲಿ. ಬಾಯ್.